ಈಗಾಗಲೇ ಅನೇಕ ಜನ ನಮ್ಮ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿ ಮಾತನಾಡಿ ಮೇ 7ನೇ ತಾರೀಕು ನಡೀತಕ್ಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಲೋಕಸಭಾ ಚುನಾವಣೆ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ಮುಂದಿನ 5 ವರ್ಷ ಮುಂದಿನ ಚುನಾವಣೆವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು, ಯಾವ ಪಕ್ಷ ಅಧಿಕಾರದಲ್ಲಿ ಇದ್ರೆ ಈ ದೇಶದ ಬಡವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಇವ್ರ ಬಗ್ಗೆ ಗಮನ ಕೊಡ್ತಾರೆ, ಇವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಾರೆ, ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು, ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದೆ ಉಳಿದಿದ್ದಾರೆ ಅವರೆಲ್ಲರನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು. ಬಸವಾದಿ ಶರಣರು ಹೇಳಿದಂಥ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಬೇಕು. ಈ ದೇಶದ 140 ಕೋಟಿ ಭಾರತೀಯರು, 140 ಕೋಟಿ ಭಾರತೀಯರು, ಅವರು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡಬೇಕು. ಆಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಆದರೆ ದುರ್ದೈವ, ಈ ದೇಶದ ಪ್ರಧಾನಮಂತ್ರಿಗಳು ಕೋಮುವಾದದ ಸಿದ್ಧಾಂತವನ್ನ ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ಕೋಮುವಾದದ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಮುಸಲ್ಮಾನರು ತಾಳಿ, ಬಳೆ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲ, ಇವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಗೌರವವನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಮತ್ತೆ ನರೇಂದ್ರ ಮೋದಿಯವರು ಅನೇಕ ಸುಳ್ಳುಗಳನ್ನು ಈ ದೇಶದಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಬೆಳಗಾವಿಗೆ ಬಂದಿದ್ರು, ಬೆಳಗಾಂನಲ್ಲಿ ಹೇಳಿದ್ದಾರೆ, ಶಿವಾಜಿ ಮಹಾರಾಜರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು. ಇದು ಅತ್ಯಂತ ಕೆಟ್ಟ ಸುಳ್ಳು ಅಲ್ಲ? ನಾವು ಶಿವಾಜಿ ಮಹಾರಾಜರಿಗೆ ಯಾವಾಗ ಅವಮಾನ ಮಾಡಿದ್ದೀವಿ? ಕಾಂಗ್ರೆಸ್ ಪಾರ್ಟಿ ಏನಪ್ಪ ಕಾಕ ಪಾಟೀಲ್? ಯಾವತ್ತೂ ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಯಾವಾಗ ಅವಮಾನ ಮಾಡಿದ್ದೀವಿ? ಯಾವತ್ತೂ ಮಾಡಿಲ್ಲ. ಈ ಸುಳ್ಳುಗಳು ಹೇಳಬಹುದಾ? ಇವರು ಪ್ರಧಾನಮಂತ್ರಿಯಾಗಿ, ಈ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಬಹುದಾ? ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಸತ್ಯ ಏನು ಅಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಯನ್ನ ಆಚರಣೆ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಮಾಡಿದವರು ನಾನು. ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸ್ಮಾರಕವನ್ನ ಮಾಡಿದವರು
ನಾನು ಯಾವಾಗ ಮಾಡಿದ್ದಾರೆ ಅವರು? ಬಿಜೆಪಿಯವರು ಯಾವತ್ತಾರು ಮಾಡಿದಾರ? ಯಾವತ್ತೂ ಮಾಡಿಲ್ಲ. ಈ ನರೇಂದ್ರ ಮೋದಿ ಅವರು ಇಲ್ಲಿ ಬಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸುಳ್ಳು ಹೇಳ್ತಾರಲ್ಲ, ನಾಚಿ ಆಗಲು ಇವರಿಗೆ ಅಂತೇಳಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಮಾನ ಮರ್ಯಾದೆ ಏನೂ ಇಲ್ಲ. ಇನ್ನೂ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಬಿಡ್ತಾ ಇದ್ದಾರೆ. ಎಂಥ ಹಸಿ ಸುಳ್ಳು ಇದು, ಅಪ್ಪಟ ಸುಳ್ಳು ಇದು. 1994ನೇ ಇಸ್ವಿನಲ್ಲಿ 1994ನೇ ಇಸ್ವಿನಲ್ಲಿ, ಅದಕ್ಕಿಂತ 93ನೇ ಇಸ್ವಿನಲ್ಲಿ ಚಿನ್ನಪ್ಪರೆಡ್ಡಿ ವರದಿಯ ಶಿಫಾರಸಿನ ಮೇಲೆ ಅಂದು ಮುಖ್ಯಮಂತ್ರಿಯಾಗಿದ್ದಂತ ಮೊಯ್ಲಿಯವರು ಅವರ ಶಿಫಾರಸಿನ ಮೇಲೆ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿರುವಾಗ, ನಾನು ಹಣಕಾಸು ಮಂತ್ರಿಯಾಗಿರುವಾಗ ಅವತ್ತು ಆದೇಶ ಆಯಿತು, ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡಬೇಕು ಅಂತೇಳಿ. 30 ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ. 2008ರಿಂದ 13ರವರೆಗೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರ ಕಾಲದಲ್ಲೂ ಕೂಡ ಇತ್ತು ಮೀಸಲಾತಿ. ಅವ್ರ ಕಾಲದಲ್ಲೂ ಕೂತ ಇತ್ತು. ಆಮೇಲೆ ಬಸವರಾಜ ಬೊಮ್ಮಾಯಿ ಅದನ್ನ ರದ್ದು ಮಾಡಿದ್ರು. ಯಾಕಂತಂದ್ರೆ ಲಿಂಗಾಯತ ಜನಾಂಗದವರು ಮತ್ತು ಒಕ್ಕಲಿಗ ಜನಾಂಗದವರು ನಮಗೆ ಹೆಚ್ಚು ಮೀಸಲಾತಿಯನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದಾಗ ಇದನ್ನ ಮುಸಲ್ಮಾನರಿಗೆ 4% ಕೊಡ್ತಿದ್ದದನ್ನ ಕಿತ್ತು ಲಿಂಗಾಯತರಿಗೆ, ಒಕ್ಕಲರಿಗೆ ಹಂಚಿಕೆಯನ್ನು ಮಾಡಿದ್ರು. ಇದ್ರ ಮೇಲೆ ಮುಸ್ಲಿಂ ಲೀಡರ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಆರ್ಡರ್ಸ್ ಅನ್ನ ಚಾಲೆಂಜ್ ಮಾಡಿದ್ರು. ಚಾಲೆಂಜ್ ಮಾಡಿದ ಮೇಲೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಅನ್ನ ಹಾಕಿ, ನಾವು ಯಥಾಸ್ಥಿತಿ ಮುಂದುವರಿತೇವೆ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟವರು ಬಸವರಾಜ ಬೊಮ್ಮಾಯಿ. ನಿನಗೆ ಗೊತ್ತಿದೆಯಾ ಸೌದಿಯವರೇ? ಬಸವರಾಜ ಬೊಮ್ಮಾಯಿ 30 ವರ್ಷಗಳಿಂದ ಜಾರಿ. ಇದ್ರ ಜೊತೆಗೆ 1994ನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿ, ನಗರ ಪಾಲಿಕೆ, ನಗರಸಭೆ ಇಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿತು. ಯಾಕಂದ್ರೆ ರಾಜೀವ್ ಗಾಂಧಿಯವರು 73, 74ನೇ ತಿದ್ದುಪಡಿಗಳನ್ನು ಮಾಡಿ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ತೀರ್ಮಾನ ಆಯಿತು. ಅದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಆದೇಶ ಆಯಿತು. ಈ ಆದೇಶವನ್ನ ಪ್ರಶ್ನೆ ಮಾಡಿ ಬಿಜೆಪಿಯ ರಾಮಾ ಜೋಯಿಸ್ರವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು. ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು. BCM A, BCM B ಅಂತ ಇತ್ತು. BCM A ನಲ್ಲಿ ಹಿಂದುಳಿದ ಜಾತಿಯವರು, ಮುಸಲ್ಮಾನರಿದ್ರು. BCM B ನಲ್ಲಿ ಲಿಂಗಾಯತರು, ಒಕ್ಕಲಿಗರು ಇದ್ರು, ಇನ್ನು ಬೇರೆ ಬೇರೆ ಜಾತಿಯವರೆಲ್ಲ ಇದ್ರು. ಇದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಮಾ ಜೋಯಿಸ್ರು, ಯಾರು ಗೊತ್ತೇ ರಾಮಾ ಜೋಯಿಸ್ರು? ಅಂದು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ, ಬಿಜೆಪಿಯ MLC, ಅವರು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ. ಆ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು, ಇದು ಸಂವಿಧಾನ ಬಾಹಿರ ಅಲ್ಲ.
ಅವರು ಹಿಂದುಳಿದವರು, ಮಹಿಳೆಯರು ಮೀಸಲಾತಿಗೆ ಅರ್ಹರು, ಅಲ್ಪಸಂಖ್ಯಾತರು ಮೀಸಲಾತಿಗೆ ಅರ್ಹರು ಅಂತೇಳಿ ಇವರ ಅರ್ಜಿಯನ್ನ ವಜಾ ಮಾಡಿದ್ರು. ಸಂವಿಧಾನ ಬಾಹಿರ ಆಗಿದ್ರೆ ಇವರ ಅರ್ಜಿಯನ್ನ ಮಾನ್ಯ ಮಾಡ್ತಾ ಇದ್ರಲ್ಲ. ಇವರು ಮೀಸಲಾತಿಗೆ ಯಾವತ್ತಾರು ಬದ್ಧರಾಗಿದ್ದಾರ? ಭಾರತೀಯ ಜನತಾ ಪಕ್ಷದವರು ಯಾವತ್ತಾರು ಕೂಡ ಮೀಸಲಾತಿಯನ್ನ ಬೆಂಬಲಿಸಿದಾರ? ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದಾರ? ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ಶಾಲಾ ಮಕ್ಕಳನ್ನ ಎತ್ಕಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಮಾಡಿದವರು ಇದೇ ಬಿಜೆಪಿಯವರು. ರಥಯಾತ್ರೆ ಹೊರಟವರು ಇದೇ ಬಿಜೆಪಿಯವರು. IL ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಇದೇ ಬಿಜೆಪಿಯವರು. ಜಿಲ್ಲಾ ಪಂಚಾಯತಿನಲ್ಲಿ, ತಾಲೂಕ್ ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಇದೇ ಬಿಜೆಪಿಯವರು. ಮೀಸಲಾತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇವತ್ತು ನರೇಂದ್ರ ಮೋದಿ ಅವರೇ, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ, ಹಿಂದುಳಿದವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತೀರಲ್ಲ, ಇದಕ್ಕಿಂತ ನಾಚಿಗೇಡಿನ ಪ್ರಸಂಗ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಳ್ಳು ಹೇಳಬೇಕಾದ್ರೂ ಕೂಡ ಒಂದು ಇತಿಮಿತಿ ಇರಬೇಕಾಗ್ತದೆ. ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದಾರೆ. ಈ 10 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದೀವಿ ಅಂತ ಈ ದೇಶದ ಜನರ ಮುಂದೆ ಇಡಬೇಕು. ಏನು ಸಾಧನೆ ಮಾಡಿದೀವಿ ಅಂತ ಹೇಳಬೇಕು. 10 ವರ್ಷಗಳಲ್ಲಿ ಏನ್ ಹೇಳಿದ್ರು, ಏನ್ ಮಾಡಿದ್ದಾರೆ ಅದನ್ನ ಇಡಬೇಕಾ ಬೇಡ? ಅದನ್ನ ಬಿಟ್ಟು ಧರ್ಮದ ವಿಚಾರ, ಜಾತಿ ವಿಚಾರ, ಮುಸಲ್ಮಾನರ ವಿಚಾರ, ತಾಳಿ ವಿಚಾರ, ಬಳೆಯ ವಿಚಾರ ಇದನ್ನು ಪ್ರಸ್ತಾಪ ಮಾಡ್ತಾ ಇರಲ್ಲ ನರೇಂದ್ರ ಮೋದಿ ಅವರೇ. ನಿಮಗೆ ನಾಚಿಕೆ ಆಗಲ್ಲ? ನೀವು ಏನ್ ಹೇಳಿದ್ರಿ? ಅದು ವಿದೇಶದಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ಕೊಡ್ತೀನಿ ಅಂತ, ಅವರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಕೊಟ್ರ 10 ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ. ನಿಮ್ಗೇನಾದ್ರು ಬಂದಿದೆಯಾ? 15 ರೂಪಾಯಿ ಆದ್ರೂ ಬಂದಿದೆಯಾ? ಬಂದಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೇನೆ. ಮಾಡಿದ್ರ 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ನರೇಂದ್ರ ಮೋದಿಜಿ, ನೀವು 20 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರ? ಆ ನಿರುದ್ಯೋಗ ಯುವಕ ಯುವತಿಯರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಿರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಇದು ಅತ್ಯಂತ ಬೇಜವಾಬ್ದಾರಿ ಮಾತುಗಳಲ್ಲ. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋದು ಅವರ ಕರ್ತವ್ಯ. ಆದರೆ 20 ಲಕ್ಷ ಉದ್ಯೋಗಗಳನ್ನು ಕೂಡ 10 ವರ್ಷಗಳಲ್ಲಿ ಸೃಷ್ಟಿ ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. ಇವತ್ತು ರೈತರು ಮಾಡ್ತಕ್ಕಂಥ ವ್ಯವಸಾಯಕ್ಕೆ 2 ಪಟ್ಟು 3 ಪಟ್ಟು ಖರ್ಚಾಯ್ತೇ, ಜಾಸ್ತಿ ಆಯ್ತೇ ಹೊರತು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ. ನಿಮ್ಮ ಆದಾಯ ದುಪ್ಪಟ್ಟಾಯ್ತಾ? ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ? ಆಗಿಲ್ಲ, ದುಪ್ಪಟ್ಟಾಗಿಲ್ಲ. ರೈತರು ಕೆಲವು ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ,
ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ MSPಗೆ ಕಾನೂನು ತಗೊಂಡ್ಬರ್ರಿ ಅಂತೇಳಿ ಇವತ್ತಿನವರೆಗೆ ನರೇಂದ್ರ ಮೋದಿ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿನವರೆಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರಿಗೆ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ. ನಿಮಗೆ ಅಕ್ಕಿ, ಗೋಧಿ, ಜೋಳ ಎಲ್ಲವೂ ಕೂಡ ಚೀಪಾಗಿ ಸಿಗಬೇಕು. ಅಡಿಗೆ ಎಣ್ಣೆ ಚೀಪಾಗಿ ಸಿಗಬೇಕು, ಪೆಟ್ರೋಲ್ ಚೀಪಾಗಿ ಸಿಗಬೇಕು, ಡೀಸೆಲ್ ಚೀಪಾಗಿ ಸಿಗಬೇಕು, ಗ್ಯಾಸ್ ಚೀಪಾಗಿ ಸಿಗಬೇಕು. ಇವೆಲ್ಲ ಹೇಳಿದವರು ನರೇಂದ್ರ ಮೋದಿ ಅವರು. ಅಚ್ಚೇ ದಿನ್ ಆಯೇಂಗ ಅಂತಂದ್ರೆ ಅಚ್ಚೇ ದಿನ ಬಂತ ಅಚ್ಚೇ ದಿನ ಬಂತ ನಿಮ್ಗೆಲ್ಲ? ಅಚ್ಚೇ ದಿನ ಬಂತ ನಿಮ್ಗೆ? ಬರಲಿಲ್ಲ. ಅವತ್ತು 2014ರಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಾಗ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ, ಇವತ್ತು 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ ಅವತ್ತು 70 ರೂಪಾಯಿ 2014ರಲ್ಲಿ, ಇವತ್ತು 105 ರೂಪಾಯಿ. ಒಂದು ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಬೆಲೆ ಅವತ್ತು 414 ರೂಪಾಯಿ, ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ ಬೆಲೆ ಇಳಿಸ್ತೀವಿ ಅಂತಂದ್ರೆ ಎಲ್ಲರೂ ಇಳಿಸಿದ್ರಿ, ಬಡವರ ಜೀವನವನ್ನು ಹಸನು ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. 83 ರೂಪಾಯಿ, ಇವತ್ತು 83 ರೂಪಾಯಿ. ಎಲ್ಲಿ ಕಡಿಮೆ ಮಾಡಿದ್ರಿ ನರೇಂದ್ರ ಮೋದಿಜಿ? ನೀವು ಹೇಳಿದಂತ ಒಂದು ಭರವಸೆಯನ್ನಾದರೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆಯಾ? ಇದು ಒಂದು ಭಾಗ. ಎರಡನೇದು, 25 ಜನ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ 25 ಜನ ಬಿಜೆಪಿಯಿಂದ ಲೋಕಸಭೆಗೆ ಗೆದ್ದೋದ್ರು. ಒಬ್ಬರಾದ್ರೂ ಕೂಡ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ರ? ಬಾಯಿ ಬಿಟ್ರ? ಈ ಜೊಲ್ಲೆ ಯಾವತ್ತಾರು ಮಾತಾಡಿದಾರ? ಯಾವತ್ತಾರು ಲೋಕಸಭೆಯಲ್ಲಿ ಮಾತಾಡಿದರ? ಕರ್ನಾಟಕದ ಬಗ್ಗೆ ಮಾತಾಡಿದರ? ಬೆಳಗಾಂ ಬಗ್ಗೆ ಮಾತಾಡಿದರ? ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಮಾತಾಡಿದರ? ಯಾವತ್ತೂ ಕೂಡ ಮಾತಾಡಿಲ್ಲ. ಮತ್ತೆ ಅವ್ರನ್ನ ಗೆಲ್ಲಿಸ್ತೀರಾ? ಮತ್ತೆ ಗೆಲ್ಲಿಸಬಾರದು. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಈ ಸಾರಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕಾಂಗ್ರೆಸ್ನವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ, ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಒಬ್ಬ MP ಬಾಯಿ ಬಿಡ್ಲಿಲ್ಲ. ಜೊಲ್ಲೆ ಅಂತೂ ಯಾವತ್ತೂ ಬಾಯಿ ಬಿಟ್ಟದ್ ನೋಡೇ ಇಲ್ಲ ನಾನು. ಯಾವತ್ತಾರು ಬಾಯಿ ಬಿಟ್ಟಿದಾರ? ಯಾವತ್ತೂ ಬಾಯಿ ಬಿಟ್ಟಿಲ್ಲ. ನರೇಂದ್ರ ಮೋದಿ ಅವರು ಕೊಟ್ಟ ಭರವಸೆಗಳನ್ನು ಈಡೇರಿಸಲಿಕ್ಕೆ ಆಗ್ಲಿಲ್ಲ. ಕೋಮುವಾದದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಇವತ್ತು ಯಾವ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಾಗಿತ್ತು, ನಿರುದ್ಯೋಗದ ಬಗ್ಗೆ ಮಾತಾಡಬೇಕಾಗಿತ್ತು, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಅದರ ಬಗ್ಗೆ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ಮಾತಾಡಲ್ಲ. ನಾವು ಅದಕ್ಕೋಸ್ಕರ ಬಡವರು, ರೈತರು ಅವರ ಜೀವನ ಕಷ್ಟ ಆಗಿದೆ ಅಂತೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮ್ಯಾನಿಫೆಸ್ಟೋವನ್ನು ಜನರ ಮುಂದೆ ಇಟ್ಟಿದ್ದು. ಅದರ ಜೊತೆಗೆ 5 ಗ್ಯಾರಂಟಿಗಳನ್ನ ನಾನು ಮತ್ತು DK ಶಿವಕುಮಾರ್ ಸೈನ್ ಮಾಡಿ, ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಇವತ್ತು ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವೋ ಇಲ್ಲ? ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ. ಮಾಡಿದೀವೋ ಇಲ್ಲ? ಶಕ್ತಿ ಯೋಜನೆ ನೀವೆಲ್ಲ ಫ್ರೀಯಾಗಿ ಬಸ್ನ ತಿರುಗಾಡ್ತಾ ಇದ್ದೀರಾ ಇಲ್ಲಮ್ಮ? ಕೈ ಎತ್ತಿ ನೋಡೋಣ. ಎಲ್ಲರಿಗೂ ಕೂಡ ಹೆಣ್ಮಕ್ಳಿಗೆ, ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಫ್ರೀ ಪ್ರಯಾಣ. 2,000 ರೂಪಾಯಿ
ಗೃಹಲಕ್ಷ್ಮಿ ಯೋಜನೆ ಪ್ರಕಾರ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರು ಬಿಲ್ ಕೊಡ್ಬೇಕು, ಕರೆಂಟ್ ಬಿಲ್ ಕೊಡಬೇಕಾಗಿಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. ಆದ್ರೆ ಇನ್ನ 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಕಲ್ಲಾಕ್ಬಿಟ್ರು, ಕೊಡ್ಲಿಕ್ಕೆ ಒಪ್ಪಲಿಲ್ಲ. ನಾವು ದುಡ್ಡು ಕೊಡ್ತೀವ್ರಿ, ಅಕ್ಕಿ ಕೊಡಿ ಅಂತಂದ್ರೆ ಕೊಡ್ಲಿಲ್ಲ. ಅದಕ್ಕೋಸ್ಕರ ಅಕ್ಕಿ ಬದಲಿಗೆ ದುಡ್ಡನ್ನು ಕೊಡ್ತಕ್ಕಂಥದನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ 34 ರೂಪಾಯಿ ಒಂದು ಕೆಜಿಗೆ ಅಂತ ಹೇಳಿ 170 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ದೀವಿ. ಬರ್ತಾ ಇದೆಯಾ ಇಲ್ಲ? 170 ರೂಪಾಯಿ ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆಯಾ ಇಲ್ಲ? ತಿಂಗಳಿಗೆ 2,000 ರೂಪಾಯಿ. ಯುವ ನಿಧಿ ಕಾರ್ಯಕ್ರಮ ಯಾರು 22, 23ರಲ್ಲಿ ಪಾಸ್ ಮಾಡಿರ್ತಾರೆ, 6 ತಿಂಗಳು ಕೆಲಸ ಸಿಕ್ಕಲ್ಲ ಅಂತವರಿಗೆ ಒಂದು ತಿಂಗಳಿಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇವೆಲ್ಲನೂ ಕೂಡ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಮಾಡಿದ್ದೇವೆ. ನಾವು ಗ್ಯಾರಂಟಿ ಚೆಕ್ಕಿಗೆ ಸೈನ್ ಮಾಡಿದ್ದೀವಲ್ಲ, ಅವೆಲ್ಲ ಜಾರಿಯಾಗಿದ್ದಾವ ಇಲ್ಲ? ಈಗ ಹೇಳಿ, ನೀವು ಯಾರಿಗೆ ಆಶೀರ್ವಾದ ಮಾಡಬೇಕು? ಬಿಜೆಪಿಗ, ನಮಗ? ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಗ, ಮಾತಿಗೆ ತಪ್ಕೊಂಡಿರ್ತಕ್ಕಂಥ ಬಿಜೆಪಿಗ ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಆಗ್ಬೇಕು ಅಲ್ಲ? ಇಲ್ಲಿ ನಾವು ಜಾರಿ ಮಾಡಿದ ಮೇಲೆ, ತೆಲಂಗಾಣದಲ್ಲಿ ಜಾರಿ ಮಾಡಿದ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳು ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡದಂತೆ ಮಹಾಲಕ್ಷ್ಮಿ ಯೋಜನೆ. ಒಂದು ಬಡ ಕುಟುಂಬದ ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ, ತಿಂಗಳಿಗೆ 8,500 ರೂಪಾಯಿ. ನಮ್ದು ಸೇರಿಸಿದ್ರೆ ತಿಂಗಳಿಗೆ 10,500 ರೂಪಾಯಿ, ವರ್ಷಕ್ಕೆ 1,24,00,000 ರೂಪಾಯಿ. ಇದು ಬೇಕಾ ಬೇಡ? ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಗೆ ವೋಟ್ ಹಾಕಬೇಕು. ಹಾಕ್ತೀರಿ ಅಲ್ವಾ? ಎಲ್ಲಿ ಕೈ ಎತ್ತಿ ನೋಡೋಣ. ಕಾಂಗ್ರೆಸ್ ಪಾರ್ಟಿಗೆ ಈ ಸಾರಿ ದೊಡ್ಡ ಅಂತರದಿಂದ ಗೆಲ್ಲಬೇಕು. ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ಲಬೇಕು, ಭಾರಿ ಅಂತರದಿಂದ. ಇದು ಇವತ್ತು ಮಹಿಳೆಗೆ ಪ್ರತಿಯೊಬ್ಬರಿಗೆ 25 ಲಕ್ಷ ರೂಪಾಯಿ ಇನ್ಶೂರೆನ್ಸ್. ರೈತರ ಸಾಲ ಮನ್ನಾ ಆಗ್ಬೇಕು ಬೇಡ? ರೈತರ ಸಾಲ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಲಿಲ್ಲ. 72,000 ರೂಪಾಯಿವರೆಗೆ, 72,000 ಕೋಟಿ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೌದಿ ಗೊತ್ತಿರಬೇಕು, ಸೊಸೈಟಿಯಿಂದ ಸಾಲ ತಗೊಂಡಿದ್ದಂತ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಬಹುಶಃ ಸೌದಿನೂ ಕೂಡ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ ಸಾಲ ಮನ್ನಾ ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿಗೆ ಕೇಳಿದ್ರು, ಯಡಿಯೂರಪ್ಪನವರಿಗೆ ಕೇಳಿದ್ರು. ಅದಕ್ಕೆ ಯಡಿಯೂರಪ್ಪ ಉತ್ತರ ಕೊಟ್ಟದೇನು ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ,
ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ. ಇವ್ರಿಗೆ ಸಾಲ ಮನ್ನಾ ಮಾಡಕ್ಕೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಬೇಕಂತೆ. ಆದ್ರೆ ಇವ್ರ ಹತ್ರ ಇರೋ ಮಿಷಿನ್ ಯಾವ್ದಪ್ಪ ಅಂತಂದ್ರೆ ನೋಟ್ ಎಣಿಸೋದು. ಯಾಕಂದ್ರೆ ಲೂಟಿ ಹೊಡೆದು ಬಿಟ್ಟಿದಾರಲ್ಲ, ಅದು ಎಣಿಸ್ಬೇಕಾದ್ರೆ ಬೇಕು ಇವ್ರಿಗೆ, ಮಿಷಿನ್ ಬೇಕು ಇವ್ರಿಗೆ, ಎಣಿಸ್ಲಿಕ್ಕೆ ಮಿಷಿನ್ ಬೇಕು. ನಾವು ನುಡಿದಂತೆ ನಡೆದಿದ್ದೀವಿ. ನಮಗೆ ನೀವು ಆಶೀರ್ವಾದ ಮಾಡಿ, ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ. ಇವತ್ತು ರಾಜು ಕಾಗಿಯವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಸವೇಶ್ವರ ಏತ ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನ 2017ರಲ್ಲಿ ನಾವೇ ಪ್ರಾರಂಭ ಮಾಡಿದ್ದು, ನಾವೇ ಮುಗಿಸ್ತೀವಿ. ಇನ್ನೊಂದು ವರ್ಷದೊಳಗಡೆ ಅದನ್ನು ಮುಗಿಸಿ ಆಮೇಲೆ ಕೆರೆಗಳನ್ನ ಸುಮಾರು 163 ಕೋಟಿ ರೂಪಾಯಿಗಳಲ್ಲಿ 23 ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಡುತ್ತೇವೆ. ಆಮೇಲೆ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತಾಡಿ ಅವ್ರ ಜೊತೆಯಲ್ಲಿ ನಿಮಗೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಕೊಯ್ನಾ ನದಿಯಿಂದ ನೀರು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಬೇಕು ಐನಾಪುರದಲ್ಲಿ ಅಂತ ಹೇಳಿದಿರಿ, ಅದನ್ನು ಕೂಡ ಮಾಡ್ಕೊಳ್ಳೋಣ. ಆಗಿದೆಯಾ? ಮಾಡ್ಕೊಳ್ಳೋಣ. ಆಮೇಲೆ 33 KV ಸ್ಟೇಷನ್ ಇದೆ, ಅದನ್ನು 110 KV ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮಾಡ್ಕೊಳ್ಳೋಣ. ಆಮೇಲೆ ವಿದ್ಯುತ್ ಶಕ್ತಿ ಸಿಗ್ತಾ ಇಲ್ಲ, ನಮಗೆ 7 ಗಂಟೆ ವಿದ್ಯುತ್ ಶಕ್ತಿ ಬೇಕು ಅಂತಂದ್ರೆ ಅದು ಚುನಾವಣೆ ಆದ ತಕ್ಷಣ ಮಾಡ್ಕೊಳ್ಳೋಣ. 7ನೇ ತಾರೀಕು ಚುನಾವಣೆ, ನನಗೆ ಪುರ್ಸತ್ತಿಲ್ಲ. 7ನೇ ತಾರೀಕು ಚುನಾವಣೆ ಆದ ತಕ್ಷಣನೇ ನಿಮಗೆ 7 ಗಂಟೆ ವಿದ್ಯುತ್ ಕೊಡ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾವು ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ. ನಾ ಏನು ಮಾತು ಕೊಡ್ತೀನಿ ಆ ಮಾತಿನಂತೆ ನಡ್ಕೋತೀವಿ. ನಾನು ರಾಜು ಕಾಗಿಯವ್ರ ಜೊತೆ ಚರ್ಚೆ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಯ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ದಯಮಾಡಿ 7ನೇ ತಾರೀಕು, ಎಷ್ಟು ಇದು ಕ್ರಮ ಸಂಖ್ಯೆ, ನಮ್ಮ ಕ್ರಮ ಸಂಖ್ಯೆ 2, ನಮ್ಮ ಚಿಹ್ನೆ ಹಸ್ತ. ಕ್ರಮ ಸಂಖ್ಯೆ 2ಕ್ಕೆ ಹಸ್ತದ ಗುರುತಿಗೆ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು, ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.